ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಬಳ್ಳಾರಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾವಿಂದ ಅಹೋರಾತ್ರಿ ಧರಣಿಗೆ ನಾವು ಕೊಡೋರಿದ್ದೀವಿ. ಧರಣಿಗೆ ಇವತ್ತು ಬಳ್ಳಾರಿ ಜಿಲ್ಲೆಯನ್ನು ಇವತ್ತು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ನೀರಿನ ಹಾಹಾಕಾರ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಗೆ ನೀರಿಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಲಿಗೆ ಹೋಗುವಂಥ ಕಾರ್ಮಿಕರು ಗೂಳೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಗೂಳೆ ಹೋಗ್ತಾ ಇದ್ದಾರೆ. ಆದರೆ ಇಂಥ ಕೋಣ ಚರ್ಮದ ದಪ್ಪದ ಸರ್ಕಾರಕ್ಕೆ ಇವತ್ತು ನಮ್ಮ ಎಲ್ಲ ರೈತ ಮೋರ್ಚಾ, ರೈತ ಮುಖಂಡರು ಮತ್ತು ನಮ್ಮ ಎಲ್ಲ ನಾಯಕರು ಎಲ್ಲರೂ ಕೂಡ ಕಾರ್ಯಕರ್ತರು ಲಾಠಿ ಏಟಿಂದ ಇವತ್ತು ಬಾರ್ಕೋಲಿಂದ ಚಾಟಿ ಬಿಡಿಸೋದು ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ಇಂಥ ಕೋಣ ಚರ್ಮದ ದಪ್ಪ ಸರ್ಕಾರ, ನಿರ್ಲಕ್ಷ್ಯದ ಸರ್ಕಾರ ಇವತ್ತು ಯಾವುದೇ ಬರಪೀಡಿತ ಪ್ರದೇಶಗಳಿಗೆ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾವ ರಾಜಕಾರಣಿಗಳು 5 ಜನ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಬಂದಿಲ್ಲ. ಆದರೆ ಇಂಥ ದುಷ್ಟ ಸರ್ಕಾರ ನಮಗೆ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಇಂಥ ದುಷ್ಟ ಸರ್ಕಾರವನ್ನು ಒಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಬರೀ ಮಾತಿಂದ ಆಗೋದಿಲ್ಲ. ಇವತ್ತು ಲಾಠಿ ಏಟಿಂದ ಮತ್ತು ಬಾರ್ಕೋಲಿಂದ ಬಿಡಿಸೋದ್ರಿಂದ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಹೋರಾತ್ರಿ ಧರಣಿ ಕೂಡೋರಿದ್ದೀವಿ. ಜಿಲ್ಲಾಡಳಿತ ಇಲ್ಲಿಗೆ ಬರಬೇಕು, ಜಿಲ್ಲಾಡಳಿತ ಬಂದು ಇಲ್ಲಿ ರೈತ ಮುಖಂಡರನ್ನ ಮಾತಾಡಿಸ್ಬೇಕು ಮತ್ತು ಇದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿಗಳನ್ನು ಘೋಷಣೆಯನ್ನು ಮಾಡಬೇಕು. ಹಾಗಾಗಿ ಇಂಥ ಸರ್ಕಾರವನ್ನು, ಲಜ್ಜೆಗೆಟ್ಟ ಸರ್ಕಾರವನ್ನು ಒದ್ದು ಓಡಿಸೋ ತನಕ ಈ ಪ್ರತಿಭಟನೆ ನಡೆಯುತ್ತೆ. ಹಾಗಾಗಿ ಎಲ್ಲ ನಮ್ಮ ನಾಯಕರು ಇವತ್ತು ಭಾಗವಹಿಸಿದ್ದಾರೆ, ಇವತ್ತು ರೈತ ಮುಖಂಡರು ಭಾಗವಹಿಸಿದ್ದಾರೆ. ಹಾಗಾಗಿ ಇಂಥ ಒಂದು ಲಜ್ಜೆಗೆಟ್ಟ ಸರ್ಕಾರಕ್ಕೆ ಇವತ್ತು ಚೀಮಾರಿ ಹಾಕೋದಕ್ಕೆ ಇವತ್ತು ಎಲ್ಲ ಕೆಲವು ದಿನಗಳಿಂದ ಸಾಧು ಸಂತರು, ಜಾತಿ ಮುಖಂಡರು, ಕನ್ನಡಪರ ಸಂಘಟನೆಯವರು ಎಲ್ಲರೂ ಕೂಡ ಭಾಗವಹಿಸಿ ಇದಕ್ಕೆ ಬೆಂಬಲ ಕೊಡೋರಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಹೋರಾಟ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.